ಎಲ್ರಿಗೂ ನಮಸ್ಕಾರ. ಯಶವಂತ್ ಶರೈ ಅವರೇ, ಶ್ರೇಯಸ್, ಮೇಘನಾ, ಎಲ್ಲ ನಿರ್ದೇಶಕ, ನಿರ್ಮಾಪಕ ಮತ್ತು ಥಿಯೇಟರ್ ಓನರ್ಸ್ ಅವರಿಗೆ ಅಭಿನಂದನೆಗಳು. ಆಗಮಿಸಿರುವ ಆತ್ಮೀಯ ಬಂಧುಗಳೇ, ಅವಿನಾಶ್ ಅವರೇ, ಉಮೇಶ್, ಗಿರಿಜಾ ಮೇಡಮ್ ಅವರೇ, ಇಟ್ಸ್ ಅ ಟ್ರಮೆಂಡಸ್ initiative. Big thanks to Government of India on behalf of entire visual impaired and hearing impaired community ಪರವಾಗಿ ನನ್ನ ಸರ್ಕಾರ ಮತ್ತು ನ್ಯಾಯಾಲಯಕ್ಕೆ ನಮಸ್ಕರಿಸ್ತೀನಿ. ನಾನು ಉತ್ತರ ಕರ್ನಾಟಕದವರು ಮೂಲತಃ. ಸೊ ಮೇಘನಾ ಅವ್ರಿಗೆ ಹೇಳ್ತಿದ್ದೆ, ಚಿಕ್ಕಂದಲ್ಲಿಂದಲೂ ಸಿನಿಮಾ ಅಂದರೆ ತುಂಬ ಇಷ್ಟ, ನಾಟಕ ಅಂದರೆ ಇನ್ನೂ ಇಷ್ಟ. ನಾಟಕದ ಒಂದು ಅಡ್ವಾನ್ಸ್ಡ್ ವರ್ಷನ್ ಮೂವಿ, ಆಸ್ ಇಟ್ ಎವಾಲ್ವ್ಡ್, ಮೂವಿ ಬಂದು ಪಿಕ್ಚರ್ಗಳನ್ನ ನೋಡ್ತಾ ಬೆಳೆದಂಥ ನಾವುಗಳು ಸಾಕಷ್ಟು ಮಾಹಿತಿಯನ್ನು ಓದಿ ತಿಳ್ಕೊಳಕ್ಕಾಗದಿದ್ದನ್ನು ಸಿನಿಮಾ ಮೂಲಕ ನೋಡಿ ಅನ್ನೋಕ್ಕಿಂತ ಕೇಳಿ ತಿಳ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಎಲ್ಲ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಈ ಒಂದು ವೇದಿಕೆಯನ್ನು ಉಪಯೋಗಿಸ್ತಾ ಅಭಿನಯಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅನೇಕ ಚಿತ್ರಗಳು, ಇತಿಹಾಸ ಇರ್ಬೋದು, ಪೌರಾಣಿಕವಾಗಿರ್ಬೋದು, ಎಷ್ಟೊಂದು ಸೋಷಿಯಲ್ ಇನ್ಫಾರ್ಮೇಷನ್ ಬಗ್ಗೆ, ಕೆಲವೊಂದು ಕಾನೂನುಗಳ ಬಗ್ಗೆ ಎಲ್ಲ ತಿಳ್ಕೊಳ್ಳೋಂಥ ಅವಕಾಶ ಸಿಕ್ಕಿದ್ದು ಸಿನಿಮಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ADCC ಬಗ್ಗೆ ಭಾಳ ಚೆನ್ನಾಗಿ ಯಶವಂತ್ ಶರೈ ಅವರು ಹೇಳಿದರು. ನಂತರ ಅವಿನಾಶ್ ತಮ್ಮ ಪರ್ಸ್ನಲ್ ಅನುಭವದ ಮೂಲಕ ಹೇಳಿದರು. ಉಮೇಶ್ ಅವರು ಭಾಳ ಚೆನ್ನಾಗಿ ಹೇಳಿದರು. ಅವಿನಾಶ್ ಅವರು, ನೀವು ಹೇಳಿದ್ರು ದುರಂತ ನಾನು ಹೋಗಿ ನೋಡಿದೆ, 1 and 2 ಬೋತ್. ಬಟ್ ನಾನು ಎಕ್ಸೆಲ್ ಯೂಸ್ ಮಾಡಲಿಲ್ಲ. ನನ್ನ ಮಗನ ನಾನೇನು ಮಾಡ್ತೀನಿ, ಫಸ್ಟ್ ಹೋಗಿ ಮೂವಿ ನೋಡ್ಕೊಂಬಾ, ನೆಕ್ಸ್ಟ್ ಟೈಮ್ ನೋಡುವಾಗ ನಾನು ನಿನ್ನ ಜೊತೆ ಬರ್ತೀನಿ, ಯಾಕಂದ್ರೆ ನಿನ್ನ ಮೊದಲೇ ನೋಡಿದ್ರಿಂದ ನಿಂಗೆ ಡಿಸ್ಟರ್ಬ್ ಆಗಲ್ಲ, ನನಗೆಲ್ಲ ಹೇಳಬೇಕು ನೀನು. ಸೊ ಆತ್ಮೀಯರೇ, ಯಾಕೆ ಇದನ್ನ ಹೇಳ್ತಾ ಇದ್ದೀನಿ, ನಾನು ಕಾಲೇಜಲ್ಲಿದ್ದಾಗ ಫಸ್ಟ್ ಶೋ ಶುಕ್ರವಾರ ಮೂವಿ ರಿಲೀಸ್ ಆಗ್ತಿತ್ತು, ಕಂಪಲ್ಸರಿ ಬಂಕ್, ಅಷ್ಟು ಹುಚ್ಚು ಪಿಕ್ಚರ್ ಅಂದರೆ. ಸೊ ಐ ಆಮ್ ಅ ವೆರಿ ಲಾಯಲ್ ಕಸ್ಟಮರ್ ಟು ದ ಪ್ರೊಡ್ಯೂಸರ್. ಅಟ್ಲೀಸ್ಟ್ ಒಂದು ಟಿಕೆಟ್ ಅಲ್ಲ, ಯಾಕಂದ್ರೆ ನಾನು ಹೋದರೆ ಒಬ್ಬನೇ ಹೋಗೋಕ್ಕಾಗಲ್ಲ. ಒಂದು ಕುಟುಂಬದವ್ರ ಜೊತೆ ಹೋಗಬೇಕು, ಇಲ್ಲಾಂದರೆ ಸ್ನೇಹಿತರ ಜೊತೆ ಹೋಗಬೇಕು. ಸೊ ನಾನು ಹೋದರೆ ನನ್ನ ಜೊತೆ ಇನ್ನೊಂದಷ್ಟು ಜನ ನಿಮಗೆ ಲಾಯಲ್ ಕಸ್ಟಮರ್ಸ್. ಸೊ ಅದರಿಂದ ಫ್ರಮ್ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಮೇಕಿಂಗ್ ADCC ಐ ಥಿಂಕ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಒಂದಷ್ಟು ಪಾಯಿಂಟ್ಸ್ ಮಾಡಲಿಕ್ಕೆ ಹೇಳಿದ್ದೆ ನಮ್ಮ ಆಫೀಸ್ ಅವ್ರಿಗೆ. ಒಂದು 9-10 ಪೇಜ್ ಮಾಡಿದ್ದಾರೆ, ಬಟ್ ಅಷ್ಟೂ ಏನು ಹೇಳೋ ಅವಶ್ಯಕತೆ ಇಲ್ಲ. ಸೊ ಇದೊಂದು ಹ್ಯೂಮನ್ ಅನುಭವ. ಪ್ರತಿಯೊಂದು ಚಿತ್ರ ನಡೆದ ಘಟನೆಗಳನ್ನು ನಿರೂಪಿಸುತ್ತೆ, ಸಮಾಜದ ಒಂದು ಮೌಲ್ಯವನ್ನು ನಿರೂಪಿಸುತ್ತೆ. ಅದರಿಂದ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ನಾಟ್ ಜಸ್ಟ್ ಎಂಟರ್ಟೈನ್ಮೆಂಟ್, ಇಟ್ ಈಸ್ ಅ ಲಿವ್ಡ್ ಎಕ್ಸ್ಪೀರಿಯನ್ಸ್, ಇಟ್ಸ್ ಅ ಕಲ್ಚರ್, ಇಟ್ಸ್ ಐಡೆಂಟಿಟಿ ಆ್ಯಂಡ್ ಇಟ್ ಇಸ್ ಅ ಪಾರ್ಟಿಸಿಪೇಷನ್. ನಾವು ಚಿತ್ರ ನೋಡುವಾಗ ನಾವು ಆ ಚಿತ್ರದ ಕಥೆಯಲ್ಲಿ ನಮ್ಮದು ಪಾತ್ರ ಇದೆ ಅಂತ ಅಂದ್ಕೊಳ್ತೀವಿ. ಯಾಕಂದರೆ ಎಷ್ಟೊಂದು ಪಾತ್ರಗಳು ನಮ್ಮ ಜೀವನಕ್ಕೆ ಸಾಕಷ್ಟು ಸಂಬಂಧಪಡುತ್ತೆ. ಸೊ ಅದರಿಂದ ನಾನು ಒಂದು ಏನು ಹೇಳ್ತೇನೆ ಅಂದರೆ, ಈಗಿನ ತಂತ್ರಜ್ಞಾನ ಮತ್ತು ಸಾಕಷ್ಟು ಸಾಮಾಜಿಕ ಅರಿವು ಬರ್ತಾ ಇರೋದ್ರಿಂದ, ಇಫ್ ವಿ ಆರ್ ಎಕ್ಸ್ಕ್ಲೂಡೆಡ್ ಫ್ರಮ್ ಸಿನಿಮಾ, ಇಟ್ ಮೀನ್ಸ್ ದಟ್ ಯು ಆರ್ ಎಕ್ಸ್ಕ್ಲೂಡಿಂಗ್ ಅಸ್ ಫ್ರಮ್ ದಿ ಸೊಸೈಟಿ ಇಟ್ ಸೆಲ್ಫ್. ಅದರಿಂದ ಐ ಥಿಂಕ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ರಾಷ್ಟ್ರೀಯ ಟೇಬಲ್ ಟೆನ್ನಿಸ್ ಆಟಗಾರ ಹಾಗೂ ರಾಷ್ಟ್ರಪತಿ ಪದಕ ವಿಜೇತರು, ಕೇಂದ್ರ ಸರ್ಕಾರದ ಉದ್ಯೋಗಿಯಾಗಿದ್ರು, ಈಗ ನಿವೃತ್ತರಾಗಿದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯಶವಂತ್ ಸರ್ ಅವರು ನಾನು ಏನ್ ಹೇಳ್ಬೇಕು ಅನ್ಕೊಂಡಿದ್ನೋ ಅದನ್ನೆಲ್ಲ ಹೇಳಿದ್ದಾರೆ, ಮತ್ತೆ ಕೇಂದ್ರ ಸರ್ಕಾರದ ವತಿಯಿಂದ ಮಾಡ್ಬೇಕಾಗಿರೋದನ್ನೆಲ್ಲ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಬ್ ಟೈಟಲ್ಸ್ ಬಗ್ಗೆ ಹೇಳಿದ್ರು. ಅದು ವಿದ್ಯಾವಂತರು, ಅದರಲ್ಲೂ ಇಂಗ್ಲಿಷ್ ಕಲಿತವರಿಗೆ, ಬಾಂಬೆ, ಡೆಲ್ಲಿ, ಕಲ್ಕತ್ತಾ, ಬೆಂಗಳೂರು ಇಂಥವರಿಗೆ ಅರ್ಥ ಆಗತ್ತೆ. ಆದರೆ
ಪ್ರಾಂತೀಯ ಭಾಷೆ, ಈಗ ಕರ್ನಾಟಕದಲ್ಲಿ ಕನ್ನಡ, ತಮಿಳುನಾಡಿನಲ್ಲಿ ತಮಿಳು, ಆಂಧ್ರ, ಈ ರೀತಿ ಭಾಷೆಗಳನ್ನು ಹಾಕಿದ್ರೆ ಒಳ್ಳೆಯದು. ಸರ್ ಹೇಳ್ದಂಗಾಗಲೇ ಬಹುಭಾಷಾ ಚಲನಚಿತ್ರಗಳಲ್ಲಿ ಬರ್ತಾ ಇದೆ, ಕನ್ನಡದ್ದು ಇಂಗ್ಲಿಷ್ದು. ಓದೋರ್ಗೆ ಗೊತ್ತಾಗುತ್ತೆ. ಕನ್ನಡ ಓದೋಕ್ಕೆ ಬರ್ದಿದ್ದಂತಹ ತೀರಾ ಗ್ರಾಮೀಣ ಪ್ರದೇಶದ ಮಕ್ಕಳು ಎಷ್ಟೋ ಜನ ಹುಡುಗರು ಇದ್ದಾರೆ ಈ ಥರದವ್ರು. ಇವ್ರಿಗೆಲ್ಲ ಅದೃಷ್ಟವಂತರು ವಿದ್ಯಾಭ್ಯಾಸ ಕೊಡಿಸಿದ್ದಾರೆ. ಆದರೆ ಎಷ್ಟೋ ಮಕ್ಕಳು, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸನೂ ಇಲ್ಲ, ಕನ್ನಡನೂ ಓದಕ್ಕೆ ಬರಲ್ಲ. ಅಂಥ ಮಕ್ಕಳು ಬೇಕಾಷ್ಟು ಜನ ಇದ್ದಾರೆ. ಮಹಾಂತೇಶ್ ಅವರು ಈಗ ಅದನ್ನೆಲ್ಲ ಅಂತಹ ಮಕ್ಕಳಿಗೆಲ್ಲ ಒಂದು ವಸತಿ ಕೊಟ್ಟು ಮಾಡ್ತಾ ಇದ್ದಾರೆ. ಹಾಗೆ ಇಂಥ ಅನೇಕ ಸಂಸ್ಥೆಗಳು ಮಾಡ್ತಾ ಇವೆ. ಅದು ತಲುಪದಲ್ಲೇ ಬಹಳ ಕುಗ್ರಾಮ ಅನ್ನೋ ಕಡೆ ಎಲ್ಲ ಇದ್ದಾರೆ. ಆ ಮಕ್ಕಳಿಗೆ ಬರಹನೂ ಗೊತ್ತಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಏನು ಮಾಡೋದು? ಮತ್ತು ಸೈನ್ ಲ್ಯಾಂಗ್ವೇಜ್ ಬಗ್ಗೆ ಹೇಳಿದ್ರು. ಸೈನ್ ಲ್ಯಾಂಗ್ವೇಜ್ ಎಲ್ಲ ಭಾರತದಲ್ಲೆಲ್ಲ ಒಂದೇ ರೀತಿಯಾಗಿಲ್ವಂತೆ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಈಗ ಒಂದು ನೀತಿ ತರ್ತಾ ಇದೆಯಂತೆ, ಇಡೀ ಭಾರತದಲ್ಲಿ ಒಂದೇ ರೀತಿಯ ಸೈನ್ ಲ್ಯಾಂಗ್ವೇಜ್ ಮಾಡಬೇಕು ಅಂತ ಹೇಳಿ. ಅದು ಅಳವಡಿಸಕ್ಕೆ ಬಹಳ ದಿನಗಳಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಯೂನಿಫಾರ್ಮ್ ಆಗ್ತಾ ಇರೋದಕ್ಕೆ ತುಂಬಾ ದಿವಸ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಇಲ್ಲಿ ಚಲನಚಿತ್ರ ಮಂದಿರದ ಮಾಲೀಕರು ಅಥವಾ ಅದಕ್ಕೆ ಸಂಬಂಧಪಟ್ಟವ್ರು ಇಲ್ಲ ಅಂತ ಅನ್ಸುತ್ತೆ. ಅವ್ರು ಚಲನಚಿತ್ರ ಮಂದಿರದವರು ಹೇಳ್ತಾ ಇದ್ದಾರೆ, ಟಿಕೆಟ್ ತಗೊಳಕ್ ಹೋಗ್ತೀವಿ, ಸ್ವಲ್ಪನೂ ಅವ್ರಿಗೆ ಈ ಶ್ರವಣ ದೋಷ ವಿಶೇಷ ಚೈತನ್ಯರ ಬಗ್ಗೆ ಅರಿವೇ ಇರೋದಿಲ್ಲ. ಮತ್ತೆ ಅವ್ರು ಕೆಳಗಡೆ ಬಂದ್ಬಿಟ್ಟು ಎಷ್ಟು ಟಿಕೆಟ್ ಬೇಕು ಅಂತ ಕೇಳ್ತಿರ್ತಾರೆ, ಇವರಿಗೆ ಕೇಳಿಸೋದಿಲ್ಲ. ಆಮೇಲೆ ಬೈತಾರೆ. ಈ ರೀತಿಯೆಲ್ಲ ಆಗತ್ತೆ. ಅವರಿಗೆ ವಿಶೇಷ ಚೈತನ್ಯರ ಬಗ್ಗೆ ಆ ಚಲನಚಿತ್ರ ಮಂದಿರದಲ್ಲಿರುವಂತಹ ಸಿಬ್ಬಂದಿ ವರ್ಗದವರಿಗೆ ಒಂದು ತರಬೇತಿ, ಪೂರ್ತಿ ಸೈನ್ ಲ್ಯಾಂಗ್ವೇಜ್ ಇಲ್ಲದೆ ಇದ್ರು ಸ್ವಲ್ಪ ಈ ರೀತಿ ಇರ್ತಾರೆ ಅನ್ನೋದ್ರ ಬಗ್ಗೆ ತರಬೇತಿ ನೀಡಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಚಲನಚಿತ್ರ ಮಂದಿರಗಳಲ್ಲಿ ಅಲ್ಲಲ್ಲೇ ಕಾಫಿ ಗಿಫಿ ಎಲ್ಲ ಕ್ಯಾಂಟೀನ್ಗಳಿರುತ್ತಲ್ಲ, ಅಲ್ಲೂ ಅಷ್ಟೇ ಅವ್ರಿಗೇನು ಗೊತ್ತಿರೋದಿಲ್ಲ. ಇಂಥವ್ರದವ್ರು ಹೋದ್ರೆ ಕಷ್ಟ. ನಾವು ಜೊತೆಲಿ ಹೋಗ್ಬೇಕು, ಹೆಂಗೋ ಮಾಡ್ತಾರೆ, ಆದ್ರೂ ಕಷ್ಟ ಆಗತ್ತೆ. ಆ ಸಿಬ್ಬಂದಿಗೂ ಸ್ವಲ್ಪನಾದ್ರೂ ತರಬೇತಿ ಕೊಡಿಸಿರ್ಬೇಕು ಅಂತ ಕೇಳ್ತಾ ಇದ್ದಾರೆ. ಸರ್ ಯಶವಂತ್ ಸರ್ ಆಗ್ಲೇ ಹೇಳಿದ್ದಾರೆ, ಸೈನ್ ಲ್ಯಾಂಗ್ವೇಜು ಬರ್ದಿದ್ದಂತ ಎಷ್ಟೋ ಜನ ಇರ್ತಾರೆ, ಅದಕ್ಕೆ ಇಂಟರ್ಪ್ರಿಟರ್ ನೀವು ಹೇಳಿದ್ದೀರಾಗ್ಲೇ ಸರ್. ಇಂಟರ್ಪ್ರಿಟರ್ ಇದ್ರೆ ಅನುಕೂಲ ಆಗತ್ತೆ. ಆದರೆ ಚಲನಚಿತ್ರ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಇದು ಎಷ್ಟು ರೀತಿ ಕಷ್ಟ ಆಗತ್ತೆ ಗೊತ್ತಾಗತ್ತೆ, ನಮಗೂ ಅರ್ಥ ಆಗತ್ತೆ. ಈ ಅವಿನಾಶ್ ಈಗ ತಾನೇ ಒಂದು ಹೇಳಿದ್ರು, ನಾನು ಸುಮಾರು ಚಲನಚಿತ್ರ ನೋಡಿ ನೀನು ಜೊತೆ ಹೋಗಿ ಒಂದೊಂದು ದೃಶ್ಯ ಆದ್ಮೇಲೆ ತೆರೆ ಮೇಲೆ ಬರ್ತಾ ಇರುತ್ತೆ. ಏನಾಯ್ತು, ಅವ್ರು ಮಾತಾಡ್ತಾ ಇರ್ತಾರೆ, ಪರಸ್ಪರ ಸಂಭಾಷಣೆ, ಏನಾಯ್ತು ಅಂತ ಕೇಳ್ತಾರೆ. ನಾವು ಅವರಿಗೆ ಅವ್ರದೇ ಭಾಷೆಯಲ್ಲಿ ವಿವರಣೆ ಕೊಡೋ ಹೊತ್ತಿಗೆ ಮುಂದಿನ ದೃಶ್ಯ ಕಳೆದೋಗಿರುತ್ತೆ. ನಾವು ಅದರ ಸ್ವಾರಸ್ಯ ಕಳ್ಕೊಂಡ್ಬಿಡ್ತೀವಿ. ಇದು ತುಂಬಾ ಅನುಭವ ಆಗಿದೆ ನನಗೆ, ನನ್ನ ಮಗಳಿಗೆ ಎಲ್ಲ ಅನುಭವ ಆಗಿದೆ. ಅದಕ್ಕೆ ಅವ್ರು ಬರದೇ ಇಲ್ಲ ಚಲನಚಿತ್ರಕ್ಕೆ ಅಂತಾರೆ. ಇಲ್ಲ ಬನ್ನಿ ನಾವು ಹೇಳ್ತೀವಿ ಅಂತ. ಅವರು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಕರೆದುಕೊಂಡು ಹೋಗ್ಬೇಕು, ಒಬ್ಬರೇ ಆಗ್ಬಾರ್ದು, ಒಂಟಿತನ ಬರಬಾರ್ದು ಅಂತ ನಾವು ಕರ್ಕೊಂಡು ಹೋಗ್ತಾ ಇರ್ತೀವಿ ಚಲನಚಿತ್ರಕ್ಕೆ. Inviting me here and I would like to welcome everybody, all the dignitaries and all the respected person who is available here. Hello, I'm more audible. Yes. Okay, so I would like to thank everybody and who all are present here. I would like to welcome everybody and warm greetings to everybody. So I would like to tell few things about me. So my name is Avinash Kumar and I am a law graduate. But I am a person with visual impairment and that too I am a middle blind. So I am not a born blind, I am a middle blind who has faced lot of challenges and came here. So the thing is, today we are talking about how what is like guidelines of government and how you can implement the audio description, especially because I am a person with visual impairment and I can talk only about audio descriptions. I can even talk about the closed captioning and ISL. But let me be my focus on audio description. So
first, I would like everybody to please close your eyes, and so you can imagine what I'm saying. So I'm a person who is 6 feet height, wearing a black color pant and a white color shirt, and I'm a bald head, so I have shaved my head and with a mustache. So this is a description about me. So the same description we expect in the movie. So not every point, as sir told earlier. So for example, sir as mentioned, if there is some silent space in the movie, so which if we can give the audio description, which will be able for us to enjoy. So it is not like we don't want to come to movies. We want to come to movies and watch, but the thing is we need audio descriptions, which is required. And I would like to thank Government of India and Ministry of Information and Broadcast to issue the notice and to mandate those things. But yeah, so the cinema owners also would be thinking that whether it is feasible for them or not. So even I would like to tell few things regarding this. So there is few mandates that per 200 seats you need to give 5 headphones or 5 caption like screens and to insert these headphones and all. But I would like to tell you it's not that much difficult. Instead of that, we have few alternatives in the market. For example, there's an app called Excel Cinema app in which they give audio description and captioning. What happens? Suppose if you like insert a audio description file with your movie, so that file will be in the app and we can download and we can sync with the movie and we can easily enjoy the cinema on the spot. So there is no use of investment for as far as any physical things. So there is no investment for the cinema owners in this way. And for the movie who is making like producers and directors, for them it is like you just need to make 3 extra files with your movie. That is audio description file, video for ISL and captioning file. So there will be 3 extra files which will not take most of your investment, which will just like a bit which can invest, and you can give lot of smiles. So even in the aspect of money making, so you can see like there are more than 80 to 90 lakhs of hearing impaired person and 80 to 90 lakhs of visual impaired persons. Like I'm talking about 100% blind persons in India. So among that, if you take 50% of audience who can come to cinema, for example, 50 lakhs people also can come to cinema. So you can make business out of it. So there's nothing loss making. So like as day comes and as the day grosses, so you will make business out of it also. So please, we need your help, and because it is not just of law, it is just like if you all can contribute something to a society, and there will be smiles in the face of lot of visual impaired persons and hearing impaired who can even enjoy the movie. So now let's share my experience. So first when I used to go to watch movies with my friends or with my family members in my younger days when I was in college, so I used to like wait for them. So what is going on? Please tell me no. So they used to get irritated. They used to tell, hey, just shut up and sit. So I used to like get embarrassed. Really, for 2 hours, 3 hours, I used to just think my focus was gone from the movie, and I was just thinking I'll let it go. ಹೆಂಗೋ ಟೈಮ್ ಹೋಗ್ಲಿ, ನಾವು ಜಲ್ದಿ ಹೋಗೋಣ ಇಲ್ಲಿಂದ ಮನೆ ಮುಗಿಸ್ಬಿಟ್ಟು. ಸೊ ಇಟ್ ವಾಸ್ ಹಂಗಿತ್ತು ನಮಗೆ. ಸೊ ಇದರಿಂದ ನಮಗೆ ತುಂಬ ಬೇಜಾರ ಆಗ್ತಾಯಿತ್ತು ಫಸ್ಟು. ಬಟ್ ಒಂದು ದಿವಸ ಎಕ್ಸೆಲ್ ಸಿನಿಮಾ ಬಗ್ಗೆ ಗೊತ್ತಿತ್ತು ನಮಗೆ, ಆ್ಯಪ್ ಬಗ್ಗೆ. ಸೊ ನಾವು ಅಲ್ಲಿ ಬಂದೆ ಒಂದು ದಿವಸ, ಲೈಕ್ that was a movie called there was a movie famous movie Shaitan. So I was sitting there, I went with my family only. That also the same thing was happening. I was just half an hour went, but I just thought that let's check in Excel Cinema whether this movie audio description is came or not. So just I checked, luckily it was there. I downloaded that audio description file and I synced it. So from where the movie was there, no, it continued. So I was enjoying, and my family member, they also was enjoying in their part, and I was enjoying my part. So just I was putting my headphone in my ear, my Bluetooth, and I was enjoying movie with the audio description. So from that day, I will be just looking out which movie is released with audio description. I guess multi-language movies in releasing from past 1 year, but we need to release all the single language movies also. As sir told, from 15th of March, which is implemented already. So now I hope there will be a lot of opportunities for me to go to cinema hall. Recently, I was also looking for many movies to see, but it was not there available in audio description. Unfortunately, I could not go. But yeah, fortunately, Dhurandhar 2 was there, so I watched that movie. It was very nice. So I enjoyed with audio description. Now imagine that movie which is having a lot of action. How can you see?
how can a visual impairment person understand? Definitely they'll not understand. If there's an audio description only, we can understand. So please, I request everybody, all the dignitaries here, understand our need and please fulfill our need. Thank you very much. ಅದಕ್ಕೆ ಆಗುವಂತ ಅಮೌಂಟ್ ಕೊಡುವವರು ಯಾರು, ಇದೆಲ್ಲ ಬರ್ತವೆ. ಆಮೇಲೆ ಒಂದು ಸ್ಕ್ರೀನ್ ಸರ್, ಈಗ ಅವರಿಗೆ ನಾವು ವ್ಯವಸ್ಥೆ ಮಾಡಬೇಕಾದ್ದು ಖಂಡಿತ. ಒಂದು ಸ್ಕ್ರೀನ್ ಅಲ್ಲಿ ಒಂದ್ ಕಡೆ ಸಬ್ ಟೈಟ್ಲು, ಒಂದ್ ಕಡೆ ಎಡಿಸಿದ್ದು ಫುಲ್ ಆದಾಗ ಸ್ಕ್ರೀನ್ ಫುಲ್ ಎಂಜಾಯ್ ಮಾಡೋಕೆ ಹೇಗಾಗುತ್ತೆ ನನ್ಗೆ ಗೊತ್ತಿಲ್ಲ, ನೀವ್ ಹೇಳ್ಬೇಕಂತ, ನನಗೆ ಅದು ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಸರ್, ನೀವೊಂದು ಸೊಲ್ಯೂಷನ್ ಕೊಡ್ಬೋದು, ನೀವೊಂದು ಸೊಲ್ಯೂಷನ್ ಮಾಡ್ಬೋದು. ಅಲ್ಲ, ನಾನು ಖಂಡಿತ ಹೇಳಬಲ್ಲೆ. ಡೈರೆಕ್ಟರ್ ಆಗಲಿ ಅಥವಾ ಜೊತೆ ಪ್ರೊಡ್ಯೂಸರು, ಎಡಿಟರು, ಕ್ಯಾಮರಾಮ್ಯಾನು ಎಲ್ಲ ಕೂತ್ಕೊಂಡು ಮಾಡ್ಕೊಂಡು ಸಿನಿಮಾ ಮಾಡ್ತಾರೆ. ನಮಗೆ ಈಗ ಅದಲ್ಲ. ನಮಗೆ ಪ್ರತಿ ಸಾರಿನೂ ಸಿನಿಮಾದವ್ರ ಮೇಲೆ, ಈಗ ಸೆಂಟ್ರಲ್ ಗವರ್ಮೆಂಟ್ ಪ್ರತಿ ಸಾರಿ ನಮ್ಮ ಮೇಲೆ ಯಾಕೆ ಆಗುತ್ತೆ, ಯಾಕೆ ಸಿನಿಮಾದ ಮೇಲೆ ಯಾಕೆ ಬೇಕು? ಈಗ ಆಲ್ರೆಡಿ ನಮ್ಮ ಹತ್ರ ಏನು ಪೇಮೆಂಟ್, ಈಗ ನೋಡಿ, ನಾವು ಓಡಿಸ್ಬೇಕಾದ್ರೆ ನಾವು ಕಲ್ಲು ಹೊಡೆದು ಏನೋ ಹಿಂಸೆ ಮಾಡಿ ಓಡಿಸ್ಬೇಕು. ಅದೇ ಸನ್ನಿವೇಶ ಅಲ್ಲಿ ಇಲ್ಲ ಅಂದ್ರೆ ಅದ್ರ ಪಾಡಿಗೆ ಅದು ಬಿಟ್ರೆ ಯಾರು ಹಿಂಸೆ ಮಾಡಲ್ಲ, ಅದ್ರ ಪಾಡಿಗೆ ಅದು ಮೇಯ್ತು ಹೋಗ್ತದೆ. ಆದ್ರೆ ಸೆನ್ಸರ್ ಆಗಬೇಕಾದ್ರೆ ಅಲ್ಲಿ ಅದು ಇದ್ರೆ ನಾವು ಅದಕ್ಕೆ ಒಂದು ಡಾಕ್ಟ್ರು ಅಥವಾ ಇನ್ನೊಂದು ಮಾಡಿ ತರಬೇಕು. ಪ್ರತಿಯೊಂದು ವಿಷಯ ನೋಡ್ತೀವಿ ನಾವು ಸಿನಿಮಾದ ಮೇಲೆ. ಈ ಆವಾಗಲೇ ನಾನು ಅದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟೆ, ನಾನು ಅದನ್ನ ಏನು ಒಂದು ಸ್ಮೋಕಿಂಗು ಅಂಡ್ ಏನು ಧೂಮಪಾನ ಮತ್ತು ಮದ್ಯಪಾನದ ಏನು ಇದೆಯಾ, ಅದು ಏನು ಆವತ್ತಿಂದ ಸಿನಿಮಾದಲ್ಲಿ ಬಂದಿದೆ. ಪ್ರತಿಯೊಂದು ವಿಷಯ ಇರಲಿ, 1 by 1 ಬರ್ತಾ ಇದೆ. ತಮಿಳ್, ತೆಲುಗು, ಹಿಂದಿ ಎಲ್ಲ ಸಿನಿಮಾನು ಡೈರೆಕ್ಟ್ ಆಗಿ ಮಾಡಿದ್ದೀನಿ ನಾನು. ಇಡೀ ಭಾರತ ದೇಶದಲ್ಲಿ ಹೆಚ್ಚಾಗಿ ಅಗೇನ್ಸ್ಟ್ ಸೆಂಟ್ರಲ್ ಬೋರ್ಡ್ ಫಿಲ್ಮ್ ಸರ್ಟಿಫಿಕೇಷನ್ಗೆ ಕೋರ್ಟ್ಗೆ ಹೋಗಿರೋ ವ್ಯಕ್ತಿ ನಾನೇ. ಆ ನೋವು ನನಗೆ ಗೊತ್ತು, ಏನು ಪ್ರಾಬ್ಲಮ್ ಎಲ್ಲ ಅನುಭವಿಸಿದ್ದೀನಿ ಅಂತ. 38 ವರ್ಷ ಆಗಿದ್ರೂ 38 ಪೈಸಾ ಸಿನಿಮಾ ರಂಗದಲ್ಲಿ ಮಾಡಿಲ್ಲ. ಬಂತು ಹೋಯ್ತು, ಎಲ್ಲ ಆಯಿತು, ಎಲ್ಲ ನೋವು. ನಾವು ಪೆನ್ ಇಟ್ಕೊಂಡು ಸಿನಿಮಾಗೆ ಬಂದಿರೋದು, ಜೊತೆಗೆ ದುಡ್ಡನ್ನು ಹಾಕಿ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ, ರೈಟರ್ ಆಗಿ ಈಗನೂ ಸಿನಿಮಾ ಮಾಡ್ತಾಯಿದ್ವಿ. ನಾವು ಕೇಳ್ತಾ ಇರೋದು ಒಂದೇ ಒಂದು, CBFCಯಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಸಿನಿಮಾಗೆ ಏನಾದರೂ ಅನುಕೂಲ ಆಗಬೇಕು. ಇಲ್ಲ ADCC ಮಾಡಬೇಕಂದ್ರೆ ಅದಕ್ಕೆ ಒಂದು 10,000 ರೂಪಾಯಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟೇ ಒಂದು ಏನಾದರೂ ಒಂದು ಇದನ್ನು ರೆಡಿ ಮಾಡಿ ಅಲ್ಲೇ ಸಿನಿಮಾ ಪ್ರೊಡ್ಯೂಸರ್ ಅಂತ ತಕ್ಷಣ ಅದು ಕಮರ್ಷಿಯಲ್ ಇದರಲ್ಲಿ ಹೋಗುತ್ತೆ. ಜೊತೆಗೆ ಇನ್ಕಮ್ ಟ್ಯಾಕ್ಸು, GST ಇದೆ. ಇದ್ರ ಜೊತೆಗೆ ಈಗ ಒಂದು ಸ್ಮೋಕ್ ಬಗ್ಗೆ ಇರಲಿ ಅಥವಾ ಡ್ರಿಂಕ್ಸ್ ಬಗ್ಗೆ ಇರಲಿ, ಅದು ಬಿಗಿನಿಂಗ್ಲೇ ಬಂದಿದೆ, ಸಿನಿಮಾ ನೀತಿಯಲ್ಲೇ ಇದೆ. ಫಸ್ಟ್ ಸಿನಿಮಾದಲ್ಲಿ ತೋರಿಸ್ಬೇಕು ಅಂತ. ಆಕ್ಚುಲಿ ಅದು ಕಮರ್ಷಿಯಲ್, ಕೋಟ್ಯಾನು ಕೋಟಿ ಸೆಂಟ್ರಲ್ ಗೌರ್ಮೆಂಟ್ಗೆ ಇನ್ಕಮ್ ಬರುತ್ತೆ. ಅದನ್ನ ಫ್ರೀಯಾಗಿ ನೀವು ಸೇದಬಾರ್ದು, ಕುಡಿಬಾರ್ದು, ಕುಡಿದ್ರೆ ತೊಂದರೆ ಆಗುತ್ತೆ ಅಂತೇಳಿ ಸಿನಿಮಾದವ್ರ ಮೇಲೆ ಏನದು ಅದು ಹಾಕ್ಬೇಕಾದ್ರೆ ಅವರು ಸಿನಿಮಾದವರು, ಸಿನಿಮಾ ಪ್ರೊಡ್ಯೂಸರು, ಡೈರೆಕ್ಟರು ಅದನ್ನ ಏನು ಸಿನಿಮಾಕ್ಕೆ ಅವಲಂಬಿಸಿರುತ್ತೆ ಮಾಡ್ತಾ ಇದ್ವಿ ಅವತ್ತಿಂದ. ಆದರೆ ಅದೇ ಏನು ಸ್ಮೋಕಿಂದ ಇರ್ಬೋದು, ಡ್ರಿಂಕ್ಸಿಂದ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ಗೆ ಅದೆಷ್ಟೋ ಇನ್ಕಮ್ ಇದೆ. ಈಗ ನೋಡಿ, ಇಲ್ಲಿ ಒಂದು ಮಾಡ್ಬೋದು, ಸಾಧ್ಯ ಇದೆ. ಇನ್ಕಮ್ ಟ್ಯಾಕ್ಸು, GST ತೆಗೀರಿ, ಆವಾಗ ನಾವು ಸಾಮಾಜಿಕ ಏನು ಕಳಕಳಿ ಇದೆ ಅದನ್ನ ಎಲ್ಲ ವಿಷಯವನ್ನ ನಾವು ಸಿನಿಮಾದಲ್ಲಿ ಅಳವಡಿಸಕ್ಕೆ ರೆಡಿ ಇದ್ದೀವಿ. Your films be shown across India, across the globe, in Korea, in Japan. ಸೊ ಇದನ್ನೆಲ್ಲ ಹೇಗೆ ನಾವು ಮಾಡಬಹುದು? ನಾವು ಒಬ್ರಿಗೊಬ್ರನ್ನ ಬ್ಲೇಮ್ ಮಾಡ್ತಾ ಕೂತ್ಕೊಂಡ್ರೆ ಆಬ್ವಿಯಸ್ಲಿ ಆಗಲ್ಲ. ಸೊ ಎನಿವೇ, ಏನು ನಿಮ್ಮ ಕ್ವಶನ್ಸ್ಗಳಿಗೆ, ಎಲ್ಲಾ ಪ್ರಶ್ನೆಗಳಿಗೂ